ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ಆತ್ಮವಿಶ್ವಾಸದ ಮುಂದುವರೆದ ಭಾಗ. ಆತ್ಮವಿಶ್ವಾಸ ಅನ್ನೋದು ಕಳೆದ ಒಂದು ಎಪಿಸೋಡಲ್ಲಿ ಹೇಳಿದ್ದೆ. ಹೇಗಿರಬೇಕು ಆತ್ಮವಿಶ್ವಾಸ, ಒಬ್ಬ ನೃತ್ಯ ಕಲಾವಿದೆ ಹೇಗೆ ಕೃತಕ ಕಾಲಿನ ಮುಖಾಂತರ ನೃತ್ಯವನ್ನು ಮಾಡೋದು ಅನ್ನೋದನ್ನು ತಮ್ಮ ಗಮನಕ್ಕೆ ತಂದಿದೆ. ಹೀಗೆ ಇನ್ನೊಂದು ಉದಾಹರಣೆಯನ್ನು ಇವತ್ತು ತಗೊಳ್ಳೋಣ. ಹಾಗೆ ಇನ್ನೂ ಒಂದು ಹತ್ತಿರದ ಉದಾಹರಣೆಯನ್ನು ಗಮನಿಸಿ. ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ಎಕ್ಸ್ಟೆನ್ಷನ್ ಕೌಂಟರ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿರುವ ಜಾನಕಿ ಚಿಕ್ಕಂದಿನಲ್ಲೇ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡರು. ವಿಚಲಿತರಾಗದ ಆಕೆ ಜೀವನವನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಅಂಗವಿಕಲರ ಆಟೋಟಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆಯತೊಡಗಿದರು. ಇದರಿಂದಲೂ ತೃಪ್ತರಾಗದೆ ಆಕೆ ಇಂಗ್ಲೀಷ್ ಕಡಲ್ಗಾಲುವೆಯಲ್ಲಿ ಈಜಿ ದಾಟಲು ನಿರ್ಧರಿಸಿದಳು. ಇದಕ್ಕಾಗಿ ತಿಂಗಳುಗಟ್ಟಲೆ ಕಠಿಣ ಪರಿಶ್ರಮದ ಅಭ್ಯಾಸ ಮಾಡಿ ಒಂದು ದಿನ ನಗುತ್ತಲೇ ಇಂಗ್ಲೀಷ್ ಕಡಲ್ಗಾಲುವೆಯನ್ನು ಈಜಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಿ ಭಾರತಕ್ಕೆ ಕೀರ್ತಿ ತಂದರು. ಆತ್ಮವಿಶ್ವಾಸದಿಂದ ಮುನ್ನುಗ್ಗುವವರನ್ನು ಯಾವ ಅಡ್ಡಿ ಆತಂಕಗಳೂ ತಡೆಗಟ್ಟಲಾರವು, ಧೃತಿಗೆಡಿಸಲಾರವು ಎಂಬುದಕ್ಕೆ ಜಾನಕಿ ಜ್ವಲಂತ ನಿದರ್ಶನವಾಗಿದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಯ್ತಲ್ಲ. ನೋಡಿ, ಅವರು ಏನಾಗಿದೆ ಮೊದಲನೇ ಸ್ಟಾರ್ಟಿಂಗಲ್ಲಿ ಅವ್ರು ಏನಾಗಿದ್ರು, ಚಿಕ್ಕನ ಎರಡೂ ಕಾಲುಗಳನ್ನು ಕಳ್ಕೊಂಡಿರ್ತಾರೆ. ಈಜಲ್ಲಿ ನಮ್ಗೇನು ಬೇಕು, ಕಾಲುಗಳು ಬೇಕೇ ಬೇಕು. ಆದರೆ ಅವರೇನಾದರೂ ಅವರು ಯಾವುದಕ್ಕೂ ಧೃತಿಗೆಡಲಿಲ್ಲ. ಯಾವುದಕ್ಕೂ ಧೃತಿಗೆಡದೇ ನಾನೇನಾದ್ರು ಸಾಧನೆ ಮಾಡಬೇಕು ಅಂತ ತುಂಬ ಒಂದು ಇದರಲ್ಲಿ ಅಂಗವಿಕಲರ ಒಂದು ಇದರಲ್ಲಿ ಎಲ್ಲ ಭಾಗವಹಿಸಿ ಬಹುಮಾನಗಳನ್ನು ತೊಗೊಂಡ್ರು. ಆದರೂ ಅವ್ರು ಏನು ಗೊತ್ತಾ, ಅಷ್ಟಿಗೆ ತೃಪ್ತಿ ಪಡಲಿಲ್ಲ. ಕೊನೆಗೆ ಇನ್ನೂ ಮುಂದುವರೆದು ಏನು ಮಾಡಿದ್ರು, ಒಂದು ಇಂಗ್ಲೀಷ್ ಕಡಲ್ಗಾಲುವೆಯನ್ನು ಈಜಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ನೋಡಿ ಹೆಂಗೆ ಒಬ್ಬ ಸಾಮಾನ್ಯ ಎರಡು ಕಾಲುಗಳಿಲ್ಲದವರು ನಾವೇನೋ ಎಲ್ಲ ಇದ್ಕೊಂಡೆ ನಾವೇ ಇಷ್ಟು ಹಿಂದೆ ಮುಂದೆ ನೋಡ್ತೀವಿ. ಅವರ ಶ್ರಮ, ಅವರ ಒಂದು ಪರಿಶ್ರಮ ಎಷ್ಟಿದೆ ಅನ್ನೋದಕ್ಕೆ ನಾವು ಒಂದು ಪರಿಗಣನೆ ತಗೋಬೇಕು. ನಾವು ಒಂದು ಮಾದರಿಯಾಗಿ ಅವ್ರನ್ನ ಅನುಸರಿಸಬೇಕು ಅಂತ ಹೇಳ್ತಾ ಹಾಗೆ ಇನ್ನು ಮುಂದುವರೆದು ಅದರಿಂದ ಯಾರೇ ಆಗಲಿ, ಯಾವ ಕ್ಷೇತ್ರದಲ್ಲಿ ಆಗಲಿ, ತಮ್ಮ ಗುರಿಯನ್ನು ತಲುಪಬೇಕಾದರೆ ಇಂಥ ಅಚಲವಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕಾದದ್ದು ಅತ್ಯವಶ್ಯಕ. ದೀಪಕ್ಕೆ ಎಣ್ಣೆ ಇದ್ದಂತೆ ಎಲ್ಲ ಚಟುವಟಿಕೆಗಳ ಯಶಸ್ಸಿಗೂ ಆತ್ಮವಿಶ್ವಾಸವಿರಿಸಲೇಬೇಕು. ಆತ್ಮವಿಶ್ವಾಸವಿಲ್ಲದವರೊಡನೆ ವಿಧಿಯೂ ಸಹಕರಿಸನು. ನೋಡಿ, ಯಾರಲ್ಲಿ ಆತ್ಮವಿಶ್ವಾಸ ಇರೋದಿಲ್ವೋ ಅವರಲ್ಲಿ ವಿಧಿಯೂ ಕೂಡ ಸಹಕರಿಸದು ಅಂತ ಹೇಳ್ತಾರೆ. ಅವ್ರ ವಿಧಿನೂ ಕೂಡ ಅವ್ರಿಗೆ ಸಹಾಯ ಮಾಡೋದಿಲ್ವಂತೆ. ಅವ್ರಿಗೆ ಸಹಾಯ ಅಂದರೆ ಹೆಲ್ಪ್ ಮಾಡೋದಿಲ್ವಂತೆ. ನಿಮ್ಮಲ್ಲಿ ಎಳ್ಳು ಕಾಳಿನಷ್ಟು ಆತ್ಮವಿಶ್ವಾಸವಿದ್ದರೂ ಸಾಕು, ನಿಮಗೆ ಯಾವ ಕಾರ್ಯವೂ ಅಸಂಭವವಲ್ಲ ಎನ್ನುತ್ತಾನೆ ಯೇಸು ಮಹಾತ್ಮ. ರವೀಂದ್ರನಾಥ ಟ್ಯಾಗೋರರು ಪೂರ್ಣ ಆತ್ಮವಿಶ್ವಾಸಿಯೇ. ಹಾಗೆ ನಿಸ್ಪೃಹನಾಗಿ ಸಾಧನೆಯಲ್ಲಿ ತಲ್ಲೀನನಾಗಬಲ್ಲ ಎಂದಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರು. ಹೀಗೆ ನುಡಿದಿದ್ದಾರೆ: ಅತಿಯಾದ ಆತ್ಮಶ್ಲಾಘನೆ ಸುಸಂಸ್ಕೃತಿಗೆ ಸಲ್ಲದೆಂದು ಒಪ್ಪಿಕೊಂಡರೂ ಆತ್ಮಾವಹೇಳನ, ಆತ್ಮ ತಿರಸ್ಕಾರ, ಆತ್ಮ ತೇಜೋವಧೆಗಳು ಅದಕ್ಕಿಂತಲೂ ಹೆಚ್ಚು ಅಪಾಯಕ್ಕೆ ನಮ್ಮನ್ನು ಗುರಿ ಮಾಡುತ್ತವೆ. ಪ್ರವರ್ಧಮಾನಕ್ಕೆ ಜೀವಕ್ಕೆ ಅತ್ಯಂತ ಅವಶ್ಯಕ, ವ್ಯಕ್ತಿತ್ವ ವಿಕಸನಕ್ಕೆ ಅವಶ್ಯಕವಾದಂಥ ಎಲ್ಲ ಅಂಶಗಳನ್ನು ಸಾರುವ ಎಲ್ಲ ಕಾಲಕ್ಕೂ ಶ್ರೇಷ್ಠವಾಗಿರುವ ಕೃತಿ ನಮ್ಮ ಭಗವದ್ಗೀತೆ. ಏನು ಹೇಳ್ತಾನೆ, ಎಲ್ಲ ಕಾಲಕ್ಕೂ ಶ್ರೇಷ್ಠವಾಗಿರುವ ಕೃತಿ ನಮ್ಮ ಭಗವದ್ಗೀತೆಯು ಆತ್ಮವಿಶ್ವಾಸದ ಅವಶ್ಯಕತೆಯನ್ನು ಹೀಗೆ ಎತ್ತಿ ಹಿಡಿಯುತ್ತದೆ: ಯಾರು ತನ್ನ ಆತ್ಮದ ಶಕ್ತಿಯನ್ನು ಕಂಡುಕೊಂಡು ಅದನ್ನು ಅವಹೇಳನ ಮಾಡದೆ ವೃದ್ಧಿಪಡಿಸಿಕೊಳ್ಳುತ್ತಾನೋ ಅಂಥವನು ತಾನೇ ಆಪ್ತ ಮಿತ್ರನಾಗುತ್ತಾನೆ. ಇಲ್ಲವಾದಲ್ಲಿ
ತನಗೆ ತಾನೇ ಶತ್ರುವಾಗುತ್ತಾನೆ. ಹೀಗಿದೆ ಆತ್ಮವಿಶ್ವಾಸದ ಮಹತ್ವ. ನೋಡಿ, ಹೀಗಿದೆ. ಯಾರು ತನ್ನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ತನ್ನ ಮೇಲೆ ತನಗೇ ಭರವಸೆ ಇಟ್ಕೊಂಡು ಮಾಡ್ತಾನೆ, ಅವನೇ ಆಪ್ತ ಮಿತ್ರನಾಗ್ತಾನಂತೆ. ಇಲ್ಲವಾದರೆ ಏನಾಗ್ತಾನೆ, ತನಗೆ ತಾನೇ ಶತ್ರು ಆಗುತ್ತಾನೆ. ಹೀಗಿದೆ ಆತ್ಮವಿಶ್ವಾಸದ ಮಹತ್ವ. ನೋಡಿ, ಆತ್ಮವಿಶ್ವಾಸದ ಮಹತ್ವ ಹೇಗಿದೆ ಅನ್ನೋದನ್ನು ನೋಡಿ. ಹಾಗೆ ಮುಂದುವರೆದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕೆಂದರೆ ಮುಖ್ಯವಾಗಿ 3 ಅಂಶಗಳ ಬಗ್ಗೆ ನಾವು ಗಮನ ಕೊಡಬೇಕು. ಮೊದಲನೇದಾಗಿ, ತಾನು ಏನನ್ನಾದರೂ ಸಾಧಿಸಬಲ್ಲೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ಎರಡನೇದಾಗಿ, ಹಿಡಿದ ಕಾರ್ಯವನ್ನು ಸಾಧಿಸಲೇಬೇಕೆಂಬ ಛಲವನ್ನು ರೂಢಿಸಿಕೊಳ್ಳಬೇಕು. ಯಾವುದೇ ಕೆಲಸ ಆಗಲಿ, ನಾನು ಹಿಡಿದನ್ನು ಬಿಡೋದಿಲ್ಲ, ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋದನ್ನು ರೂಢಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆ ಮೂರನೇದಾಗಿ, ಈ ಗುರಿ ಸಾಧನೆಗೆ ಅವಶ್ಯಕವಾದ ಎಲ್ಲ ಪ್ರಯತ್ನಗಳನ್ನು ಸತತವಾಗಿ ಮಾಡುತ್ತಿರಬೇಕು. ಅಂದರೆ ಆ ಗುರಿ ಸಾಧನೆಗಾಗಿ ನಾವೇನೆಲ್ಲ ಅಷ್ಟಕ್ಕೆ ಆಗಲ್ಲ, ನಾವೆಲ್ಲ ಆ ಗುರಿಯನ್ನು ಸಾಧನೆ ಮಾಡಬೇಕು. ಏನು ಮಾಡಬೇಕು ಅಂದಾಗ ನಾವೇನು ಮಾಡಬೇಕಾಗುತ್ತೆ, ಎಲ್ಲ ಪ್ರಯತ್ನಗಳನ್ನು ಸತತವಾಗಿ ಮಾಡುತ್ತಿರಬೇಕು. ಒಟ್ಟಿನಲ್ಲಿ ಈ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇದ್ದೇ ಇದೆ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ ಇದನ್ನು? ಶ್ರೀ ಡಿ ವಿ ಜಿಯವರು ಹೀಗೆ ನುಡಿದಿದ್ದಾರೆ. ನೋಡಿ, ಹಳೆಗನ್ನಡದಲ್ಲಿ ಅವ್ರು ನುಡಿತಾರೆ. ಡಿ ವಿ ಜಿಯವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಜೀವನವಾದೊಂದು ಕಲೆಯ ಕಲಿಸುವುದೆಂತು. ನೋಡಿ, ಏನು ಹೇಳ್ತಾರೆ, ಜೀವನವಾದೊಂದು ಕಲೆಯ ಕಲಿಸುವುದೆಂತು. 1000 ನೇಮ ಯುಕ್ತಿಗಳ ನೊರೆದೊಡೆಯಂ. ಹೌದೋ ಕುಶಲತೆಯದೊಂದಿರದೆ ಜಯವಿರದು. ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಯಾರು ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಹೊಸ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ, ತಿಳಿಸ್ತಾ ಹೋಗ್ತಾ ಇರ್ತೀನಿ. ಅದರಿಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ನಿಮ್ಮ ಅನುಮತಿಯನ್ನು ಕೋರ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಾನು ಈ ಒಂದು ಎಪಿಸೋಡನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.